ನಿರೀಕ್ಷೆಯಂತೆಯೇ ಕಾಂಗ್ರೆಸ್ನ 5 ಬಿಜೆಪಿಯ 2 ಗೆದ್ದು ಬೀಗಿದ್ದಾರೆ ನಿಜ. ಆದರೆ ಇದೇ ಪರಿಷತ್ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಡ್ಡ ಮತದಾನವಾಗಿದೆ. ಅದರಲ್ಲೂ ಬಿಜೆಪಿಗೆ 3 ಶಾಸಕರು ಕೈಕೊಟ್ಟರೆ ಜೆಡಿಎಸ್ಗೆ ಬರೋಬ್ಬರಿ 8 ಶಾಸಕರು ಕೈಕೊಟ್ಟಿರೋ ಅನುಮಾನ ಇದೆ. ಇದು ಮೈತ್ರಿ ಪಾಳೆಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ನಮ್ಮ 3 ಓಟುಗಳು ಕ್ರಾಸ್ ಆಗಿದೆ ಅಂತ ಹೇಳಿ ಇರುವಂತ ಮಾಹಿತಿ ನಮಗೆ ಬಂದಿದೆ. ವೋಟ್ ಯಾರು ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ, ಅವ್ರ ಆತ್ಮ ವಿಶ್ವಾಸದಿಂದ ಮತ ಹಾಕಿರ್ಬೋದು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾರು ಪಕ್ಷ ಭೇದ ಮರೆತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ, ಅಭಿನಂದಿಸ್ತೇನೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡದಾರಿ ಹಿಡಿದ ಶಾಸಕರು. ಬಿಜೆಪಿ ಜೆಡಿಎಸ್ನ 11 ಶಾಸಕರಿಂದ ಅಡ್ಡ ಮತದಾನ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಹಾಗೂ ಬಿಜೆಪಿಯ 2 ಗೆದ್ದು ಬಿಗಿದ್ದಾರೆ ನಿಜ. ಆದರೆ ಇಲ್ಲಿ ಆಗಿರುವ ಅಡ್ಡ ಮತದಾನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಶಾಕ್ ಆಗುವಂತೆ ಮಾಡಿದೆ. ಹೌದು, ಬಿಜೆಪಿಯ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಹೊರತುಪಡಿಸಿ ಇನ್ನು 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಆ ಶಾಸಕರು ಯಾರು ಅನ್ನೋದೇ ನಿಗೂಢವಾಗಿದೆ. ಬಿಜೆಪಿ ಆರ್ ರಘುಗೆ ಒಟ್ಟು 30 ಮತ ನಿಗದಿ ಮಾಡಲಾಗಿತ್ತು. ಆದರೆ ರಘುಗೆ 29 ಮತಗಳು ಬಿದ್ದಿವೆ. 1 ಮತ ಅಸಿಂಧು ಆಗಿದೆ. ಬಿಜೆಪಿಯ ಮತ್ತೊಬ್ಬ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ಗೆ 30 ಮತ ನಿಗದಿ ಮಾಡಲಾಗಿತ್ತು. ಆದರೆ ಲಿಂಗರಾಜ್ ಪಾಟೀಲ್ಗೆ ಬಿದ್ದಿದ್ದು ಮಾತ್ರ 27 ಮತ. ಅಲ್ಲಿಗೆ ಲಿಂಗರಾಜ್ ಪಾಟೀಲ್ಗೆ ನಿಗದಿಯಾಗಿದ್ದ 3 ಮತ ಕ್ರಾಸ್ ಆಗಿವೆ. ಬಿಜೆಪಿಗೆ 3 ಶಾಸಕರು ಕೈಕೊಟ್ಟಿದ್ದಾರೆ ಅಂತ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರೇ ಒಪ್ಪಿಕೊಂಡಿದ್ದಾರೆ. ಏನು 3 ಮತಗಳು ಲಿಂಗರಾಜ್ ಪಾಟೀಲ್ ಅವ್ರಿಗೆ 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತು ರಘು ಕೌಟಿಲ್ಯ ಅವರು ಕೊಟ್ಟಂಥ 30 ಓಟ್ಗಳಲ್ಲಿ 1 ಓಟು ಅಸಿಂಧು ಆಗಿದೆ. ಸೊ ಇಷ್ಟು ಮಾತ್ರ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಇನ್ನು ಮುಂದಿನ ದಿನಗಳಲ್ಲಿ 3 ಹೆಸರು ಬಹಿರಂಗ ಆಗಲಿದೆ ಅಂತಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಮ್ಮ ವೋಟಿಂಗ್ ಸಿಸ್ಟಮ್ ಅಲ್ಲಿ ನಮ್ಮ 3 ಓಟುಗಳು ಕ್ರಾಸ್ ಆಗಿದೆ ಅಂತೇಳಿ ಈಗಿರೋಂಥ ಮಾಹಿತಿ ನಮ್ಗೆ ಬಂದಿದೆ. ಯಾರು ಹಾಕಿದ್ದಾರೆ ಅದು ಗೊತ್ತಾಗುತ್ತೆ, ಯಾರು ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಮುಂದೆ ಅದ್ರ ಬಗ್ಗೆ ಪಕ್ಷ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀರಿ. ಜೆಡಿಎಸ್ಗೆ ಕೈಕೊಟ್ರ 8 ಶಾಸಕರು. ಇನ್ನು ಜೆಡಿಎಸ್ ಬಳಿ ಒಟ್ಟು 18 ಶಾಸಕರಿದ್ದಾರೆ. ಆದರೆ ಜೆಡಿಎಸ್ ಅಭ್ಯರ್ಥಿಗೆ ಬಿದ್ದಿರೋದು 14 ಮತ ಮಾತ್ರ. ಈ 14ರಲ್ಲಿ ನಮ್ಮ ಕಡೆಯಿಂದ 4 ಮತ ಬಿದ್ದಿವೆ ಅಂತ ಬಿಜೆಪಿ ಹೇಳಿಕೊಳ್ತಿದೆ. ಜೆಡಿಎಸ್ 18 ಶಾಸಕರನ್ನ ಹೊಂದಿದೆ. ಬಿಜೆಪಿಯಿಂದ ಜೆಡಿಎಸ್ಗೆ 4 ಮತ ನಿಗದಿಯಾಗಿತ್ತು. ಅಲ್ಲಿಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ 22 ಮತ ಬೀಳಬೇಕಿತ್ತು. ಆದರೆ ಜೆಡಿಎಸ್ ಅಭ್ಯರ್ಥಿಗೆ ಕೇವಲ 14 ಮತ ಬಿದ್ದಿವೆ. ಹೀಗಾಗಿ ಜೆಡಿಎಸ್ನ 8 ಶಾಸಕರು ಕ್ರಾಸ್ ವೋಟ್ ಮಾಡಿದ್ರ ಅನ್ನೋ ಅನುಮಾನ ಇದೆ. ಇನ್ನು ಬೆಳಗ್ಗೆ ಮೊದಲಿಗರಾಗಿ ಮತದಾನ ಮಾಡಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೇನೆ ಅಂತ ಹೇಳಿದ್ರು. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ, ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ. ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಅಷ್ಟೇ. ಓಕೆ. ಹೀಗೆ ಪರಿಷತ್ ಚುನಾವಣೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಶಾಕ್ ಆಗುವಂತೆ ಮಾಡಿದ್ದು, ಅಡ್ಡ ಮತದಾನ ಮಾಡಿದ ಆ 11 ಶಾಸಕರು ಯಾರು ಅನ್ನೋದೇ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, TV9.